ನನ್ನ ಯೂಟ್ಯೂಬ್ ಚಾನಲ್ ಸೋಹೆಬ್ ಕಾ ಜಹಾನ್ಗೆ ಮತ್ತೆ ಸ್ವಾಗತ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಜೀವನದಲ್ಲಿ ಸಮಯದ ಮಹತ್ವ ಬಗ್ಗೆ ಮಾತನಾಡಿದ್ದೇವೆ. ಬನ್ನಿ ತಿಳಿಯೋಣ ಸಮಯದ ಮಹತ್ವದ ಬಗ್ಗೆ. ಸಮಯ ನಮಗಾಗಿ ಕಾಯುವುದಿಲ್ಲ, ಆದರೆ ನಾವು ಮಾತ್ರ ಸಮಯವನ್ನು ಅಷ್ಟು ಸುಲಭವಾಗಿ ಕಳೆದುಕೊಳ್ಳುತ್ತೇವೆ. ಒಂದು ಕ್ಷಣ ಕಳೆದುಕೊಂಡರೆ ಒಂದು ದಿನ ಹಾಳಾಗುತ್ತದೆ. ಒಂದು ದಿನ ಕಳೆದುಕೊಂಡರೆ ಒಂದು ಜೀವನವೇ ಬದಲಾಗಬಹುದು. ಇದು ಸಮಯದ ಮೌಲ್ಯವನ್ನು ತಡವಾಗಿ ಅರಿತ ಒಬ್ಬ ಹುಡುಗನ ಕತೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಬುದ್ಧಿವಂತನಾಗಿದ್ದರೂ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು: ನಾಳೆ ಮಾಡೋಣ ಎಂಬ ಮಾತು. ರಾಘವನ ಅಪ್ಪ ಬೆಳಿಗ್ಗೆ ಹೇಳಿದರು, ರಾಘವ, ಸಮಯಕ್ಕೆ ಓದು. ಅಮ್ಮ ಹೇಳುತ್ತಿದ್ದರು, ಬೇಟಾ, ಸಮಯ ಅಮೂಲ್ಯ. ಆದರೆ ರಾಘವ ನಗುತ್ತಾ ಹೇಳುತ್ತಿದ್ದ, ಇನ್ನೂ ಸಮಯ ಇದೆ ಅಪ್ಪ, ಜೀವನ ಬಹಳ ದೊಡ್ಡದಿದೆ ಅಂತ. ಸಮಯವನ್ನು ನಿರ್ಲಕ್ಷಿಸಿದ ರಾಘವನ ಜೀವನ ಹೇಗಾಯಿತೆಂದರೆ, ರಾಘವ ದಿನವಿಡೀ ಮೊಬೈಲ್, ಆಟ, ಸ್ನೇಹಿತರ ಜೊತೆ ಮಾತುಕತೆ, ನಿದ್ರೆ ಇದರಲ್ಲಿ ಸಮಯ ವ್ಯರ್ಥ ಮಾಡುತ್ತಿದ್ದ. ಪರೀಕ್ಷೆ ಹತ್ತಿರ ಬಂದಾಗ ಮಾತ್ರ ಪುಸ್ತಕ ತೆಗೆಯುತ್ತಿದ್ದ. ಅದರ ಪರಿಣಾಮ ರಾಘವನ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದವು. ಆತ್ಮವಿಶ್ವಾಸ ಕುಸಿತವಾಯಿತು. ಅವಕಾಶಗಳು ಕೈತಪ್ಪಿದವು. ಆದರೂ ಅವನು ಕಲಿತಿಲ್ಲ. ಅವನ ಜೀವನದಲ್ಲಿ ತಿರುವು ಬಂದ ಒಂದು ಘಟನೆ. ಒಂದು ದಿನ ರಾಘವ ತನ್ನ ಶಾಲೆಯ ಗುರುಗಳನ್ನು ಭೇಟಿಯಾದ. ಅವರಲ್ಲಿ ಒಬ್ಬ ವಯಸ್ಸಾದ ಗುರು ಹೇಳಿದರು, ರಾಘವ್, ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸ್ನೇಹ ಕಳೆದುಕೊಂಡರೆ ಮರಳಿ ಪಡೆಯಬಹುದು, ಆದರೆ ಸಮಯ ಕಳೆದುಕೊಂಡರೆ ಅದು ಎಂದಿಗೂ ಮರಳಿ ಬರುವುದಿಲ್ಲ. ಆ ಮಾತು ರಾಘವನ ಹೃದಯಕ್ಕೆ ತಟ್ಟಿತು. ರಾಘವನಿಗೆ ತಡವಾಗಿ ಅರಿವಾಯಿತು. ಕೆಲ ವರ್ಷಗಳ ನಂತರ ಅದೇ ಹಳ್ಳಿಯಲ್ಲಿ ಮತ್ತೊಬ್ಬ ಹುಡುಗ ಸುರೇಶ್ ಸಮಯಕ್ಕೆ ಮೌಲ್ಯವನ್ನು ಕೊಟ್ಟು ಒಳ್ಳೆಯ ಉದ್ಯೋಗ, ಗೌರವ, ಸಂತೋಷದ ಜೀವನ ಪಡೆದಿದ್ದ. ರಾಘವ ಮಾತ್ರ ಅವಕಾಶಗಳಿಗೆ ಕಾಯುತ್ತಿದ್ದ. ಅವನು ಅಂದುಕೊಂಡ, ನಾನು ಸಮಯವನ್ನು ಬಳಸಿದ್ದರೆ ಇಂದು ನನ್ನ ಜೀವನ ಬೇರೆ ಆಗುತ್ತಿತ್ತಲ್ಲವಾ ಎಂದು ಬದಲಾವಣೆ ಪ್ರಾರಂಭವಾಯಿತು. ಅಂದು ರಾಘವ ಒಂದು ನಿರ್ಧಾರ ತೆಗೆದುಕೊಂಡ, ಇಂದಿನಿಂದ ಸಮಯ ನನ್ನ ಶತ್ರುವಲ್ಲ, ನನ್ನ ಸ್ನೇಹಿತ ಎಂದು. ಅವನು ಬೆಳಿಗ್ಗೆ ಬೇಗ ಏಳಲು ಪ್ರಾರಂಭ ಮಾಡಿದ. ದಿನಚರಿ ಮಾಡಿಕೊಳ್ಳಲು ಶುರು ಮಾಡಿದ. ಮೊಬೈಲ್ದಲ್ಲಿ ಸಮಯ ವ್ಯರ್ಥ ಮಾಡುವುದನ್ನು ಕಡಿಮೆ ಮಾಡಿದ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಲಿಯಲು ಪ್ರಾರಂಭಿಸಿದ. ಸಮಯದ ಶಕ್ತಿವೇನೆಂದರೆ, ತಿಂಗಳುಗಳು ಕಳೆದಂತೆ ರಾಘವನ ಜೀವನದಲ್ಲಿ ಬದಲಾವಣೆ ಕಾಣಿಸಿತು. ಆತ್ಮವಿಶ್ವಾಸ ಹೆಚ್ಚಿಸಿತು. ಅವಕಾಶಗಳು ಬಂದವು. ಜನ ಗೌರವ ನೀಡಿದರು. ಅವನು ಅರ್ಥ ಮಾಡಿಕೊಂಡ, ಸಮಯ ನಮ್ಮನ್ನು ಪರೀಕ್ಷಿಸುವುದಿಲ್ಲ, ನಾವು ಸಮಯವನ್ನು ಹೇಗೆ ಬಳಸುತ್ತೇವೆ ಅನ್ನುವುದು ಮಾತ್ರ ನೋಡುತ್ತದೆ. ಈ ಕಥೆಯ ಸಂದೇಶವೇ, ಸಮಯ ಅಮೂಲ್ಯ, ಸಮಯವೇ ಜೀವನ, ಇಂದು ಬಳಸಿದ ಸಮಯವೇ ನಾಳಿನ ಭವಿಷ್ಯ. ನೀವು ಸಮಯವನ್ನು ನಿಯಂತ್ರಿಸಿದರೆ ಜೀವನ ನಿಮ್ಮನ್ನು ಗೌರವಿಸುತ್ತದೆ. ಈ ಕಥೆಯಲ್ಲಿ ರಾಘವ್ ನೀವೇ ಆಗಿರಬಹುದು ಅಥವಾ ಸುರೇಶ್ ನೀವೇ ಆಗಿರಬಹುದು, ಆದರೆ ಆಯ್ಕೆ ಒಂದೇ: ಸಮಯವನ್ನು ಕಳೆದುಕೊಳ್ಳಬೇಕಾ ಅಥವಾ ಸಮಯದಿಂದ ಜೀವನ ಕಟ್ಟಬೇಕಾ? ನನ್ನ ಯೂಟ್ಯೂಬ್ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ನನ್ನ ವಿಷಯ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸೋಹೆಬ್ ಕಾ ಜಹಾನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.